ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆಪಡಿಸುವ, ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ಆತನ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದ, ಆತನ ಪ್ರೀತಿಯು ಶಾಶ್ವತವಾದದ್ದು. ಕಮ್, ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯವಾಗಿ ನನ್ನನ್ನು ಬಲಪಡಿಸಿದೆ. ಎಬಿನೇಜರೇ ಎಬಿನೇಜರೇ ನನ್ನನ್ನು ನಡೆಸಿದೆ. ಎಬಿನೇಜರೇ ಎಬಿನೇಜರೇ ನನ್ನ ತಂದೆ. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ನೀಡಿ ನಿನ್ ಪ್ರೀತಿಯ ಸುರಿಸಿದೆ. ಎಲ್ರೋಹಿಯೇ ಎಲ್ರೋಹಿಯೇ ನನ್ನ ತಂದೆಯೇ. ಎಲ್ರೋಹಿಯೇ ಎಲ್ರೋಹಿಯೇ ನನ್ನನ್ನು ಕಂಡಿರುವೆ. ಉನ್ನತನೇ
ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಪತ್ರಿಕೆ 1ನೇ ಪತ್ರಿಕೆ 2:24 ವಚನ. ಈ ವಚನ ನಿಮಗೆ ಎಲ್ಲರಿಗೂ ಕಂಠಪಾಠ ಇದೆ. ಈ ವಚನವನ್ನು ಎಲ್ಲರೂ ಬಾಯಾಟ ಮಾಡ್ತಾರೆ. 2:24 ವಚನ, 1ನೇ ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೇತ್ರನು ಹೇಳ್ತಾನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಅಂತ ಹೇಳುವುದಿಲ್ಲ, ನಿಮಗೆ ಗುಣವಾಯಿತು ಅಂತ ಹೇಳ್ತಾರೆ. ನನಗೆ ಗುಣವಾಯಿತಲ್ಲ, ನಿಮಗೆ ಗುಣ ಆಯಿತು. ಅದರರ್ಥ ಐ ಆಮ್ ಹೆಲ್ತಿ, ಐ ಆಮ್ ಸ್ಟ್ರಾಂಗ್. ನಿಮಗೆ ಗುಣ ಆಯಿತು. ಬಟ್ ಇದೇ ವಚನ ನಾವು ಇಲ್ಲಿ ಓದುವ ಎಲ್ಲಿ ಯೆಶಾಯನ ಗ್ರಂಥದ ಈ ವಚನವನ್ನು ಆತನು ತೆಗೆದಿದ್ದಾನೆ. ಪೇತ್ರನು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಲ್ಲಿ ಪ್ರಾಫೆಟ್ ಆತನು ಮಾತಾಡ್ತಾ ಇದ್ದಾನೆ, ನಮಗೆ ಗುಣವಾಯಿತು ಅಂದರೆ ಯೇಸು ಸ್ವಾಮಿ ಶಿಲುಬೆಗೆ ಹೋಗಲಿಲ್ಲ, ಬಟ್ 700 ವರ್ಷಗಳ ನಂತರ ಆಗುವಂಥ ಸಂಗತಿಯನ್ನು ಆತನು ಪ್ರಾಫಿಟಿಕ್ ಆಗಿ ಆತನು ನೋಡಿ ಯೆಶಾಯನು ಇಲ್ಲಿ ಮಾತಾಡುತ್ತಾನೆ. ಯೇಸು ಕ್ರಿಸ್ತನ ಕ್ರೂಜೆಯ ಒಂದು ಚಿತ್ರಣವನ್ನು ಆತನು ಮಾತಾಡುತ್ತಾನೆ. ಈ ವಚನದ ಬಗ್ಗೆ ಅನೇಕರಿಗೆ ಕನ್ಫ್ಯೂಷನ್ ಇದೆ. ಏನಂತ ಹೇಳಿದರೆ, ಒಂದೊಂದು ರೀತಿಯ ಬೋಧನೆಯನ್ನು ಮಾಡ್ತಾರೆ. ಇದು ಆತ್ಮಿಕವಾದ ಸ್ವಸ್ಥತೆ, ಇದು ಫಿಸಿಕಲಿ ಹೀಲಿಂಗ್ ಬಗ್ಗೆ ಬರೆದದಲ್ಲ, ಶಾರೀರಿಕ ಸ್ವಸ್ಥತೆಯ ಬಗ್ಗೆ ಬರೆದದಲ್ಲ. ಇದು ವಚನ ಇವತ್ತು ತಪ್ಪಾಗಿ ಬೋಧಿಸ್ತಾರೆ. ಇದು ಶರೀರದ ಸ್ವಸ್ಥತೆ ಬಗ್ಗೆ ಮಾತಾಡುತ್ತಾರೆ. ಇಲ್ಲಿ ಶರೀರದ ಸ್ವಸ್ಥತೆ ಬಗ್ಗೆ ಮಾತಾಡಲಿಲ್ಲ, ಇಲ್ಲಿ ಆತ್ಮಿಕ ನಮ್ಮ ಪಾಪದ ಬಗ್ಗೆ ಬರೆಯಲ್ಪಟ್ಟದ್ದು. ಒಂದು ನೆನಪಿಟ್ಟುಕೊಳ್ಬೇಕು, ಪಾಪದ ರಿಸಲ್ಟೇ ಸಿಕ್ನೆಸ್. ಪಾಪದ ಫಲಿತಾಂಶವೇ ರೋಗ. ಯಾವಾಗ ಮನುಷ್ಯನ ಪಾಪಗಳು ಪರಿಹಾರವಾಯಿತು, ರೋಗ ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತದೆ. ಓಕೆ, ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಸಿನ್ ಇಸ್ ದ ರೂಟ್. ಪಾಪ ಎಂಬುವಂಥದ್ದು ಅದು ರೂಟ್, ಬಟ್ ಫ್ರೂಟ್, ರಿಸಲ್ಟ್ ಎಂಬುವಂಥದ್ದು ಸಿಕ್ನೆಸ್, ಕರ್ಸ್, ಇದೆಲ್ಲ ಶಾಪಗಳು. ಸಿಕ್ನೆಸ್. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಹತ್ತಿರ ತಂದು ಬರುವಾಗ ಯೇಸು ಹೇಳಿದ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ನಡೆ ಅಂತ ಹೇಳಿದ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ನಡೆ. ಅಲ್ಲಿ ಪಾಪಗಳು ಕ್ಷಮಿಸಲ್ಪಟ್ಟ ನಂತರ ಅವನು ಫಿಸಿಕಲಿ ಹೀಲಿಂಗ್ ಅಲ್ಲ ಅಂತ ಹೇಳಿದರೆ ಅವನು ಅಲ್ಲಿ ಮಲಗಿರಬೇಕಿತ್ತು. ರೈಟ್? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ನಡೆ. ಆಗ ಅಲ್ಲಿದ್ದ ಯಹೂದ್ಯರು, ಫರಿಸೇಯರು ಸಿಟ್ಟುಕೊಂಡರು. ದೇವರೊಬ್ಬನು ಮಾತ್ರ ಪಾಪವನ್ನು ಕ್ಷಮಿಸಲಿಕ್ಕೆ ಆಗ್ತದೆ, ಇವನು ದೇವದೂಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಯೇಸು ಹೇಳಿದ, ಯಾವುದು ಸುಲಭ? ಎದ್ದು ನಡೆ ಅಂತ ಹೇಳುವುದು ಸುಲಭನ? ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ನಡೆ ಅಂತ ಹೇಳುವುದು ಸುಲಭನ? ಎದ್ದು ನಡೆ ಅಂತ ಹೇಳಿದರೆ ಅವನು ನಡೀಲಿಕ್ಕೆ ಆಗುದಿಲ್ಲ. ಅಲ್ಲಿ ಕಾರಣ ಇದೆ. ದ ಸಿಕ್ನೆಸ್ ಇಸ್ ದ ರಿಸಲ್ಟ್ ಆಫ್ ದಟ್ ಸಿನ್. ಓಕೆ, ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿದರೆ ರೋಗ ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತದೆ. ಇವತ್ತು ನಮ್ಮ ಪಾಪಗಳು ಕ್ಷಮಿಸಲ್ಪಡುವಂಥದ್ದು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪ, ನಮ್ಮ ದಂಡನೆಯನ್ನು ಹೊತ್ತುಕೊಂಡು ಹೋದನು. ಆತನು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನು. ಆತನ ಕ್ರೂಜೆಯ ಮರಣದ ಒಂದು ನಂಬಿಕೆಯ ಮೂಲಕ ನಮ್ಮ ಪಾಪಗಳು ಇವತ್ತು ಕ್ಷಮಿಸಲ್ಪಟ್ಟಿದೆ. ನಾವು ನಂಬಬೇಕು. ಇಲ್ಲಿ ಬೆಲ್ಲ ಇದೆ, ಇಲ್ಲಿ ನೊಣಗಳು ಬರ್ತವೆ. ನೊಣಗಳು ಎಷ್ಟು ಓಡಿಸಿದರೂ ಪುನಃ ಬರ್ತವೆ. ಬೆಲ್ಲ ಹೋಯ್ತಂತ ಹೇಳಿದರೆ ನೊಣ ಓಡಿಸಬೇಕಾಗಿಲ್ಲ, ಅದು ತನ್ನಷ್ಟಿಗೆ ಓಡುತ್ತದೆ. ಅನೇಕರು ಇದನ್ನು ಮಾತಾಡುತ್ತಾರೆ, ಇದು ಆತ್ಮಿಕ
ಹೀಲಿಂಗ್ ಬಗ್ಗೆ ಮಾತಾಡೋದು, ಶಾರೀರಿಕ ಹೀಲಿಂಗ್ ಅಲ್ಲ ಅಂತ. ನಾನು ನಿಮಗೋಸ್ಕರ ಒಂದು ವಚನವನ್ನು ತೋರಿಸ್ತೇನೆ. ಐ ವಿಲ್ ಶೋ ಯು ಶರೀರದ ಸ್ವಸ್ಥತೆಯ ಬಗ್ಗೆ. ಓಕೆ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ, ಮತ್ತಾಯನು ಬರೆದ ಸುವಾರ್ತೆ ನಾನು ನಿಮಗೋಸ್ಕರ ಓದ್ತೇನೆ. 9ನೇ ಅಧ್ಯಾಯ 4ನೇ ವಚನ. ಯೇಸು ಅವರ ಆಲೋಚನೆಯನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋದು, ಎದ್ದು ನಡೆ ಅನ್ನೋದು? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು. ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂಥ ಅಧಿಕಾರವನ್ನು ಕೊಟ್ಟಿದ್ದಕ್ಕೆ ಆತನನ್ನು ಕೊಂಡಾಡಿದರು. ಓಕೆ, ಅಲ್ಲಿಂದ ನಾವು ಮುಂದೆ ನೋಡ್ತೇವೆ. ಓಕೆ, 8ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. 16ನೇ ವಚನವನ್ನು ನಾನು ಓದ್ತೇನೆ. 16ನೇ ವಚನ 16, 8ನೇ ಅಧ್ಯಾಯ 16ನೇ ವಚನ. ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಮೈಯಲ್ಲಿ ನೆಟ್ಟಗಿಲ್ಲದವರು ಯಾಕಂತ ಹೇಳಿದ್ರೆ ರೋಗಿಗಳು. ಯಾಕಂದರೆ ದೆವ್ವಗಳು ರೋಗಗಳನ್ನು ಕ್ರಿಯೇಟ್ ಮಾಡುತ್ತವೆ, ರೋಗಗಳನ್ನು ಉತ್ಪತ್ತಿ ಮಾಡುತ್ತವೆ. ವಾಚ್, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬ ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಆತ ನಮ್ಮ ಬೇನೆಗಳನ್ನು, ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯ ಹೇಳಿರುವ ಮಾತು ನೆರವೇರಿತು. ಓಕೆ, ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಇಲ್ಲಿದೆ ಆತನು ಕುರುಜೆಯ ಮರಣದ ಮೂಲಕ, ಇಲ್ಲಿದೆ. ಇಲ್ಲಿಂದ ನಾನು ಫುಲ್ಲು ಓದ್ತೇನೆ ಈ ವಚನವನ್ನು. 53ನೇ 1ನೇ ವಚನ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಬಾವು ಯಾರಿಗೆ ಗೋಚರವಾಯಿತು? ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಆ್ಯಕ್ಚುಲಿ ಆತನು ಹೊತ್ತುಕೊಂಡು ಹೋದದ್ದು ನಮ್ಮ ರೋಗಗಳನ್ನು, ನಮ್ಮ ಬೇನೆಗಳನ್ನು ಹೊತ್ತುಕೊಂಡು ಹೋದನು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. 53ನೇ ಅಧ್ಯಾಯ 5ನೇ ವಚನ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಣ್ಯಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧಾಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಾಗಿದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮಟ್ಟಿ ಮರಗಿದರು. ಓಕೆ, ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಪ್ರೈಸ್ ಗಾಡ್. ಈ 53ನೇ ಯೆಶಾಯನ ಗ್ರಂಥ ನೀವು ಓದಿದರೆ ನಮಗೆ ಸಿಗ್ತದೆ ಯೇಸು ಕ್ರಿಸ್ತನ ಶ್ರಮೆ, ಆತನ ಬಾಧೆ, ಆತನ ಮರಣ, ಆತನ ಹೂಣಲ್ಪಡುವಿಕೆ, ಆತನ ಪುನರುತ್ಥಾನ. ಆತನು ದುಷ್ಟರ ಮಧ್ಯದಲ್ಲಿ ಕೊಲ್ಲಲ್ಪಟ್ಟನು, ಪುಷ್ಟರ ಮಧ್ಯದಲ್ಲಿ ಹೂಣಲ್ಪಟ್ಟನು. ದುಷ್ಟರ ಮಧ್ಯ ಅಂತ ಹೇಳಿದರೆ 2 ಕಳ್ಳರ ಮಧ್ಯದಲ್ಲಿ ಅವನು ಕೊಲ್ಲಲ್ಪಟ್ಟ. ಆ 2 ಕಳ್ಳರೊಟ್ಟಿಗೆ ಅವನನ್ನು ಶಿಲುಬೆಗೆ ಹಾಕಿದರು. ದುಷ್ಟರ ಮಧ್ಯದಲ್ಲಿ ಕೊಲ್ಲಲ್ಪಟ್ಟನು. ಪುಷ್ಟರು ಅಂತ ಹೇಳಿದರೆ ಶ್ರೀಮಂತರ ಹೊಂಡದಲ್ಲಿ ಅವನು ಹೂಣಿಟ್ಟರು. ಅರಿಮತ್ತಾಯದ ಯೋಸೇಪನು ಆತನ ದೇಹವನ್ನು ಕೊಂಡೋಗುತ್ತಾನೆ. ಅವನು ಧನವಂತನು ಅಂತ ಬೈಬಲ್ ಹೇಳ್ತದೆ. ಹಿ ವಾಸ್ ರಿಚ್ ಮ್ಯಾನ್. ಇದೆಲ್ಲ ವಚನ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಅದು ನೆರವೇರಿದೆ. ಇಲ್ಲಿ ಬೈಬಲ್ ಹೇಳ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಪ್ರೇರೆ,
ಇದು ಆತ್ಮ, ಪ್ರಾಣ, ಶರೀರದ ಹೀಲಿಂಗ್. ಅನೇಕರು ಅನ್ನಿಸ್ತಾರೆ, ನಾವು ಆತ್ಮಿಕವಾಗಿ ಮಾತ್ರ ಸ್ವಸ್ಥತೆ ಹೊಂದಿದವರು, ನಿತ್ಯ ಜೀವನ ಹೊಂದಿದವರು, ಶರೀರಕ್ಕೆ ಸ್ವಸ್ಥತೆ ಇಲ್ಲ ಅಂತ. ದೇವರ ವಾಕ್ಯವನ್ನು ಹೇಗೆ ಮೆಡಿಟೇಟ್ ಮಾಡುತ್ತೇವೆ? ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ, ಅವುಗಳ ನಿನ್ನ ಹೃದಯದ ಹಲಗೆಯಲ್ಲಿ ಇಡು, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅವೇ ನಿಮಗೆ ಆರೋಗ್ಯ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡು, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಒಂದು ವೇಳೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಬೇಕಾದ ರೀತಿಯಲ್ಲಿ ಮಾಡಿದಾಗ ಇಟ್ ವಿಲ್ ಮ್ಯಾನಿಫೆಸ್ಟ್ ಫಿಸಿಕಲ್ ಹೀಲಿಂಗನ್ನು ಅದು ಮ್ಯಾನಿಫೆಸ್ಟ್ ಮಾಡುತ್ತದೆ. ಎಲ್ಲರಿಗೆ ಆರೋಗ್ಯ ಅಲ್ಲ, ದೇಹಕ್ಕೆ ಆರೋಗ್ಯ ಅಲ್ಲ. ಯಾರು ಅದನ್ನು ಹೊಂದಿದ್ದಾರೆ, ಯಾರಿಗೆ ಅದು ಪ್ರಕಟವಾಗಿದೆ, ಯಾರಿಗೆ ರೆವಲೇಷನ್ ಆಗಿದೆ, ಅವರಿಗೆ ಅದು ದೇಹಕ್ಕೆ ಆರೋಗ್ಯವಾಗಿದೆ. ಅವರ ದೇಹಕ್ಕೆ ಅದು ಆರೋಗ್ಯವನ್ನು ಕೊಡುತ್ತದೆ. ಎಲ್ಲರ ದೇಹಕ್ಕೆ ಅದು ಆರೋಗ್ಯ ಕೊಡುವುದಿಲ್ಲ. ಓಕೆ, ಒಬ್ಬ ಪ್ರಕಟವಾಗದ ವ್ಯಕ್ತಿ ಹತ್ರ ಏನು ಬೋಧಿಸಿದರೂ ಅವನಿಗೆಷ್ಟು ಗೊತ್ತಿದೆ ಅಷ್ಟು ಮಾತ್ರ ಹೇಳುತ್ತಾನೆ, ಅದಕ್ಕೆ ನೆವ ಕೊಡ್ತಾನೆ. ಬಟ್ ದೇವರ ವಾಕ್ಯವನ್ನು ನಾವು ಅನುಭವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು. ಅಂದರೆ ಒಂದು ಕಾಲದಲ್ಲಿ ನಾವು ಪಾಪಿಗಳಾಗಿದ್ದೆವು. ಇವತ್ತು ಕ್ರಿಸ್ತನ ಮರಣದ ಮೂಲಕ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿದ್ದೇವೆ. ಇವತ್ತು ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ. ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ಆತ ನಮ್ಮ ಪಾಪಗಳನ್ನು, ಆ ಪಾಪದ ರಿಸಲ್ಟ್ ಆಗಿರುವ ರೋಗಗಳನ್ನು, ವ್ಯಾಧಿಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇನ್ನೊಂದು ಕಡೆ ನೋಡ್ತೇವೆ, ಒಂದು ಸುಮಾರು 18 ವರ್ಷದಿಂದ ಎದೆ ಬೊಗ್ಗಿದ ಸ್ತ್ರೀ ಇದ್ದಳು. ಯೇಸು ಕ್ರಿಸ್ತನು ಹೇಳಿದ, ಅಮ್ಮ ನಿಮಗೆ ಗುಣವಾಯಿತು, ಮತ್ತು ಆಕೆಯ ಮೇಲೆ ಕೈಯನ್ನಿಟ್ಟನು. ಆಕೆ ತಕ್ಷಣ ಸ್ವಸ್ಥತೆ ಹೊಂದಿದಳು. ಇಲ್ಲಿ ನಾವು ನೋಡ್ತೇವೆ, ಲೂಕನು ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 10ನೇ ವಚನದಿಂದ ಓದ್ತೇನೆ. ಒಂದಾನೊಂದು ಸಬ್ಬಾತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಿದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರ ಕರೆದು ಆಕೆಗೆ, ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು. ಇಲ್ಲಿ ನಾವು ನೋಡ್ತೇವೆ, ರೋಗ ಸೈತಾನನ ಅದು ಏನಾಗಿದೆ ಅಂತ ಹೇಳಿದರೆ ಆತನ ಬಾಧೆಯ ಒಂದು ರಿಸಲ್ಟ್, ಅದು ಪರಿಣಾಮ. ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಯನ್ನು ಇಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬಾತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿನಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬಾತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ದಿನದಲ್ಲಿ ಬಂದು ವಾಸಿ ಮಾಡಿಕೊಳ್ಳಿ. ಇವರಿಗೆ ಯಾರಿಗಾದ್ರು ವಾಸಿ ಮಾಡಲಿಕ್ಕೆ ಆಗ್ತದಾ? ಇವರು ಸಭಾಮಂದಿರಕ್ಕೆ ಬಂದು ಒಬ್ಬ ವ್ಯಕ್ತಿ ಆದರೂ ವಾಸಿಯಾಗಿದ್ದಾನ? ಅವರು ಸಂತೋಷ ಪಡಬೇಕಿತ್ತು. ದೇವರ ವಾಕ್ಯ ಅಲ್ಲಿ ನಡೀತಾ ಇದೆ, ದೇವರ ವಾಕ್ಯ ಕೆಲಸ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಸ್ವಸ್ಥತೆ ಹೊಂದ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಗುಣ ಆಗ್ತಾ ಇದೆ, ಒಬ್ಬ ವ್ಯಕ್ತಿಗೆ ಸ್ತ್ರೀಗೆ ಗುಣ ಆಗ್ತಾ ಇದೆ. ಅವರಿಗೆ ಅದರ ಬಗ್ಗೆ ಕರುಣೆ ಇಲ್ಲ. ಅವರಿಗೆ ಕೇವಲ ತಮ್ಮ ಸಬ್ಬಾತ್, ಯೇಸು ಹೇಳಿದ ಸಬ್ಬಾತಿಗೆ ಮನುಷ್ಯಕುಮಾರನು ಒಡೆಯನು. ಓಕೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿ, ಸಬ್ಬಾತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದರು. ಆ ಮಾತನ್ನು ಕೇಳಿ ಸ್ವಾಮಿ ಅವನಿಗೆ, ಕಪಟಿಗಳು ನೀವು, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬಾತ್ ದಿನದಲ್ಲಿ ತನ್ನ ಎತ್ತಾಗಲಿ ಕತ್ತೆಯಾಗಲಿ ಗೋದಲಿಯಿಂದ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸೋದಕ್ಕಾಗಿ ಹಿಡುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನು ಕಟ್ಟಿ ಹಾಕಿದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬಾತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಪ್ರೈಸ್ ಗಾಡ್. 18 ವರ್ಷಗಳಿಂದ ಸೈತಾನನು ಆಕೆಯನ್ನು ನಡುಬೊಗ್ಗಿಸ್ತಾನೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನ್ಯಾಚುರಲ್ ನೋಡಲಿಕ್ಕೆ ಹೋದರೆ ಆಕೆಯ ಬೆನ್ನು ಮೂಳೆ ಅದು ಸವೆದು ಹೋಗಿದೆ ಅಥವಾ ನೀರು ಕಡಿಮೆ ಆಗಿದೆ. ಅನೇಕ ಟೆಸ್ಟ್ಗಳು, ಅನೇಕ ಎಕ್ಸ್ರೇಗಳು ತೆಗಿತಾರೆ ಮತ್ತು ನ್ಯಾಚುರಲ್ ಮೆಡಿಸಿನ್ ಕೊಡ್ತಾರೆ. ಬಟ್ ಯೇಸು ಸ್ವಾಮಿ ನೇರವಾಗಿ ಈ ಸಿಕ್ನೆಸ್ನ ರಿಸಲ್ಟನ್ನು ತೋರಿಸ್ತಾ 18 ವರ್ಷದಿಂದ ಸೈತಾನು ಕಟ್ಟಿ ಹಾಕಿದ. ಈಕೆ ಕೂಡ ಅಬ್ರಹಾಮನ ಸಂತತಿಯವಳಲ್ಲ, ಈಕೆ ಕೂಡ ವಾಗ್ದಾನ ಇದೆ, ಈಕೆ ಕೂಡ
ವಾಗ್ದಾನ ಇದೆ. ಪ್ರೇಸ್ ಗಾಡ್. ಈ ಸ್ವಾಮಿ ತೋರಿಸಿದ ರೋಗ ಎಂಬುದು ಸೈತಾನ್ನ ಬಾಧೆಯ ಒಂದು ಪರಿಣಾಮ ಅಂತ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇವತ್ತು ಅನೇಕ ವ್ಯಾಧಿಗಳು, ರೋಗಗಳು ಏನೇ ಇದ್ದರೂ ಕೆಲವೊಮ್ಮೆ ಸೈತಾನ್ನ ಅದು ರಿಸಲ್ಟ್ ಆಗಿದೆ, ದೆವ್ವಗಳ ಬಡಿತದ ಒಂದು ರಿಸಲ್ಟ್ ಆಗಿದೆ. ನಾವು ನೋಡ್ತೇವೆ. ಆಗ ತಾನು ನಾವು ಓದಿದ್ದು 8ನೇ ಅಧ್ಯಾಯ 16ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದಿದೆವು ನಾವು. ಮ್ಯಾಥ್ಯೂ ಚಾಪ್ಟರ್ 8:16. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿ ಕರೆತಂದರು. ಆತನ ಮಾತು ಮಾತ್ರದಿಂದ ದೆವ್ವಗಳನ್ನು ಬಿಡಿಸುತ್ತಲೇ ಮೈಯಲ್ಲಿ ನೆಟ್ಟಗಿಲ್ಲದವ್ರನ್ನು ವಾಸಿ ಮಾಡಿದನು. ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ನಮ್ಮ ಬೇನೆಗಳನ್ನು, ನಮ್ಮ ಬಾಧೆಗಳನ್ನು ಆತನು ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಪ್ರೈಸ್ ಗಾಡ್. ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಪ್ರಿಯರೇ, ಇವತ್ತು ಈ ವಚನವನ್ನು ನೀವು ನಂಬಿರಿ. ಅನೇಕ ವ್ಯಾಧಿಗಳು, ಸಿಂಪ್ಟಮ್ಸ್ಗಳು ಬರುತ್ತಿರುವಾಗ ದೇವರ ವಾಕ್ಯ ಏನು ಹೇಳಲ್ಪಟ್ಟಿದೆ, ನೀವು ಗುಣವಾಗಿದ್ದೀರಿ ಅಂತ ಅದರೊಟ್ಟಿಗೆ ನೀವು ಒಪ್ಪಿರಿ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನವನ್ನೊಂದು, ಇದರಿಂದ ನಿನಗೆ ಶುಭ ಉಂಟಾಗೋದು. 21ನೇ ಯೆಶಾಯನ ಗ್ರಂಥ 22ನೇ ವಚನದಿಂದ ಓದಿ ನಮಗೆ ಸಿಗ್ತದೆ. ದೇವರ ಚಿತ್ತ, ದೇವರ ವಾಕ್ಯ. ಓಕೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆವಿಡು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸೆವಿಡು, ಬೈಬಲ್ ಹೇಳ್ತದೆ. ಓಕೆ. ಇಲ್ಲಿ ವಚನ ಓದಿದ್ರೆ ನಮಗೆ ಸಿಗ್ತದೆ. 3ನೇ ಅಧ್ಯಾಯ, ಜಾನೋಕ್ತಿ 3 ಚಾಪ್ಟರ್ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ನಾವು ಆಧಾರ ಮಾಡುವಂಥದ್ದು ನಮ್ಮ ಸ್ವಬುದ್ಧಿ ಅಲ್ಲ, ನಾವು ಆಧಾರ ಮಾಡಿಕೊಳ್ಳುವಂಥದ್ದು ದೇವರ ವಾಕ್ಯ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ, ಅಂದರೆ ವಾಕ್ಯದ ಮೇಲೆ ಭರವಸೆವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನೆಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಇವತ್ತು ಅನೇಕರು ಸಿಕ್ ಬೀಳಲಿಕ್ಕೆ ಕಾರಣ ಏನಂತ ಹೇಳಿದರೆ ಅವರ ಸ್ವಬುದ್ಧಿಗಳು, ಸ್ವ ಆಲೋಚನೆಗಳು. ಜಾನೋಕ್ತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ಓದಿದರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಚಿತ್ತ ಅಂದರೆ ಆತನ ವಾಕ್ಯ. ಆತನ ಮೇಲೆ ಭರವಸೆ ಇಡುವುದು ಅಂದರೆ ಆತನ ವಾಕ್ಯದ ಮೇಲೆ ಭರವಸೆ ಇಡುವುದು. ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನು ಬುದ್ಧಿವಂತನೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗು. ನಿನ್ನ ಎಲುಬುಗಳು ಕರೆಕ್ಟ್ ಆಗ್ತದೆ, ದೇಹಕ್ಕೆ ಒಳ್ಳೆಯ ಆರೋಗ್ಯ ಉಂಟಾಗುತ್ತದೆ. ಅದರಿಂದ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಈ ವಚನವನ್ನು ಯಾವಾಗಲೂ ನಂಬಿರಿ, ಮೆಡಿಟೇಟ್ ಮಾಡಿರಿ, ಡಿಕ್ಲೇರ್ ಮಾಡಿರಿ, ಹಾಡಿರಿ. ನಾನು ಗುಣವಾಗಿದ್ದೇನೆ, ನನ್ನ ಬೇನೆಗಳನ್ನು ನೀನು ಹೊತ್ತುಕೊಂಡು ಹೋಗಿದ್ದಿ. ಸಿಕ್ನೆಸ್, ಯು ಹ್ಯಾವ್ ನೋ ಅಥಾರಿಟಿ ಓವರ್ ಮೈ ಬಾಡಿ. ರೋಗಕ್ಕೆ ಮಾತಾಡ್ರಿ, ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಸೈತಾನೆ ನನ್ನ ದೇಹದ ಮೇಲೆ ಯಾವ ವ್ಯಾಧಿ ರೋಗಗಳನ್ನು ತಂದು ಹಾಕಲಿಕ್ಕೆ ಆಗೋದಿಲ್ಲ. ಯು ಆರ್ ಇಲೀಗಲ್. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನನಗೆ ಬಿಡುಗಡೆ ಆಗಿದೆ. ಜಸ್ಟ್ ಸ್ಪೀಕ್ ಗಾಡ್ಸ್ ವರ್ಡ್. ವಾಕ್ಯವನ್ನು ಮಾತಾಡ್ರಿ. ಓಕೆ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ಅಪರಾಧಗಳು ಪರಿಹಾರ, ನಮಗೆ ಬಿಡುಗಡೆ ಆಯಿತು. ಯೇಸುವೆ ಕರ್ತನು ಒಡೆಯನೆಂದು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡುತ್ತೇವೆ, ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ. ನಮಗೆ ಬಿಡುಗಡೆ ಆಯಿತು, ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿ ಆತನ ಬಾಸುನೆಗಳಿಂದ ನಿಮಗೆ ಗುಣವಾಯಿತು ಎಂಬ ವಚನವನ್ನು ನಾವು ನಂಬಿದ್ದೇವೆ, ಅದರ ಮೇಲೆ ಧ್ಯಾನ ಮಾಡಿದ್ದೇವೆ. ನಾವು ರೋಗದಲ್ಲಿರುವುದು, ವ್ಯಾಧಿಯಲ್ಲಿರುವುದು ಅದು ನಿನ್ನ ಚಿತ್ತವಲ್ಲ, ನಾವು ಆರೋಗ್ಯದಲ್ಲಿ ಇರುವಂಥದ್ದೇ ನಿನ್ನ ಚಿತ್ತವಾಗಿದೆ. ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ನಿನ್ನ ಮೇಲೆ ನಾವು ಭರವಸೆ ಬಿಟ್ಟಿದ್ದೇವೆ. ನೀನೇ ನಮ್ಮ ಆರೋಗ್ಯಕ್ಕೆ, ನಮ್ಮ ಭವಿಷ್ಯಕ್ಕೆ ಆಧಾರವೆಂದು ನಾವು ನಂಬಿದ್ದೇವೆ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು, ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ತಂದೆ,
ಆಮೆನ್. ಓಕೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಪಾಸ್ಟರ್ ರೋಷನ್ ಲೋಬೋ. ಅದೇ ರೀತಿ ಸಂಜೆ 7 ಗಂಟೆಯಿಂದ 8 ಗಂಟೆಗೆ ನಾನು ಸಂಜೆಯ ಪ್ರಾರ್ಥನೆಯಲ್ಲಿ ಲೈವ್ ಆಗಿ ಮಾತಾಡ್ತೇನೆ, ನನ್ನೊಟ್ಟಿಗೆ ಜಾಯ್ನ್ ಆಗಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.